ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಜಯ್ ಕುಮಾರ್. ವೆಲ್ಕಮ್ ಬ್ಯಾಕ್ ಟು ಶಾಂತ ಮಾರ್ಗ. ಸೊ ನಾವು ಈಗ ಆಲ್ರೆಡಿ KEA ಏನಾಗಿದೆ, ನೋಟಿಫಿಕೇಷನ್ ಆಗಿದೆ. 780ಕ್ಕೂ ಅಧಿಕ ಪೋಸ್ಟ್ ಏನಾಗಿದೆ, ನೋಟಿಫಿಕೇಷನ್ ಆಗಿದೆ ಅಲ್ವಾ. ಸೊ ಈಗ 780ಕ್ಕೂ ಅಧಿಕ ನೋಟಿಫಿಕೇಷನ್ ಆಗಿದೆ ಅಂದರೆ ಸಿಲೆಬಸ್ ಏನಿದೆ, ಗ್ರೂಪ್ ಸಿ ಸಿಲೆಬಸ್, ರೈಟ್. ಪೇಪರ್ 1 ಏನಿರುತ್ತೆ GK, ಪೇಪರ್ 2 ಏನಿರುತ್ತೆ ಕಮ್ಯುನಿಕೇಷನ್ ಅಲ್ವಾ. ಸೊ ನಾವು ಈ ಒಂದು ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಮಿಷನ್ ಸಿಂಧೂರ್ ಇದೆಲ್ಲರಿಗೂ ಗೊತ್ತು, ನಮ್ಮ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ಗೊತ್ತು ಮಿಷನ್ ಸಿಂಧೂರ್ ಅಂದರೆ ಏನು ಅಂತ. ಮಿಷನ್ ಸಿಂಧೂರ್ ಏನಂದರೆ ಇದು GK ಟೆಸ್ಟ್ ಸೀರೀಸ್. ಓಕೆ, GK ಟೆಸ್ಟ್ ಸೀರೀಸ್. ನಾವು ಈ ಒಂದು ವಿಡಿಯೋದಲ್ಲಿ ನಾವು ಯಾವ ಥರ ಪ್ರಶ್ನೆಗಳನ್ನು ಕೊಡ್ತೀವಿ, ಸೊ ಅದಕ್ಕೆ ಈ ಥರ ಒಂದು ಅಪ್ರೋಚನ್ನು ನಾವು ಬರೆದು ಕೊಡ್ತೀವಿ. ಅಂದರೆ ಟೆಸ್ಟ್ ಸೀರೀಸ್ ಅಂದರೆ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಬರೀ ಒಂದು ಎಕ್ಸ್ಪ್ಲನೇಷನ್ನ ಕೊಟ್ಬಿಡ್ತಾರೆ. ಓಕೆ, ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ, ಆ ಉತ್ತರ ಯಾಕೆ ತಪ್ಪು, ಆ ಉತ್ತರ ಯಾಕೆ ಸರಿ ಅನ್ನೋ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಬಟ್ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ಒಂದು ಸ್ಟೆಪ್ ಮುಂದೆ ಹೋಗಿ, ಸೊ ಈ ಥರ ಏನು ಮಾಡ್ತಾಯಿದ್ದೀವಿ, ಒಂದು ಅಪ್ರೋಚನ್ನು ಬರೆದು ಕೊಡ್ತಾ ಇದ್ದೀವಿ. ಓಕೆ, ಈ ಬರೆದು ಕೊಡೋದ್ರಿಂದ ಒಂದು ಅಡ್ವಾಂಟೇಜ್ ಏನಪ್ಪ ಇದೆ ಅಂತಂದರೆ, ನಾವು ಈ ಒಂದು ಪ್ರಶ್ನೆ ಇದೆ, ಇದಕ್ಕೆ ಸಿನಾಪ್ಸಿಸ್ಸು ಉತ್ತರನ ನಿಮಗೆ ಒಂದು ಸಿನಾಪ್ಸಿಸ್ PDF ಇದ್ದೇ ಇರುತ್ತೆ. ಅದಕ್ಕೂ ಮೀರಿ ಇನ್ನೂ ಏನನ್ನು ನೀವು ಓದಬೇಕು, ಓಕೆ, ಇನ್ನೂ ನೀವೇನು ಓದಬೇಕು, ಪ್ರಶ್ನೆ ಮತ್ತು ಇನ್ನು ಯಾವ ಥರ ಪ್ರಶ್ನೆ ಬರ್ಬೋದು, ಓಕೆ ಅನ್ನೋದನ್ನು ನಾವು ಈ ಅಪ್ರೋಚ್ನಲ್ಲಿ ನಿಮಗೆ ಬರೆದು ಕೊಡ್ತೀವಿ. ಸೊ ಇದರಿಂದ ಏನಾಗುತ್ತೆ, ನಿಮ್ಮದು ಒಂದು ಪ್ರಿಪ್ರೇಷನ್ ಏನಿದೆ 360 ಡಿಗ್ರಿ ವ್ಯೂವಿಂದ ನಿಮ್ಮ ಪ್ರಿಪ್ರೇಷನ್ ಏನಿದೆ ಕಂಪ್ಲೀಟ್ ಆಗುತ್ತೆ. ಸೊ ಆದ್ದರಿಂದ ಈ ಥರ ಮಾಡೋದ್ರಿಂದ ಒಂದೇನಿದೆ ಅಡ್ವಾಂಟೇಜ್ ಏನು ಸ್ವಲ್ಪ ಜಾಸ್ತಿ ಅಂತ ನಾನು ಹೇಳ್ತೀನಿ. ಓಕೆ, ಜಸ್ಟ್ ಏನಾಗುತ್ತೆ, ನಾವು ಸಿನಾಪ್ಸಿಸ್ ಓದ್ಬಿಟ್ರೆ ಮುಗಿದೋಗುತ್ತೆ. ಈ ಒಂದು ನಾನೇನು ಇಲ್ಲಿ ಬರೆದಿದ್ದೀನಲ್ಲ, ಈ ಒಂದು ಪಾಯಿಂಟ್ಸನ್ನು ನೀವು ವ್ಯಾಲ್ಯೂ ಎಡಿಷನ್ ಆಗಿ, ಸೊ ನಿಮ್ಮ ನೋಟ್ಸಲ್ಲಿ ಅಥವಾ ಸಿನಾಪ್ಸಿಸ್ ಏನು ಕೊಟ್ಟಿರ್ತೀವಿ ಅದರ ಪಕ್ಕದಲ್ಲೇ ಬರೆದು ನೋಟ್ ಮಾಡಿ ಇಟ್ಕೊಂಡ್ರೆ ಏನಾಗುತ್ತೆ, ಸೊ ನೀವು ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ರಿವಿಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಹೇಳ್ತೀನಿ, ನಮ್ಮ ಟೆಸ್ಟ್ ಸೀರೀಸ್ ಹೆಸರೇ ಏನಪ್ಪ ಅಂತಂದರೆ HYT. ಓಕೆ, HYTನೇ ಮೂಲ. HYT ಅಂತಂದರೆ ಏನು, ಹೈ ಯೀಲ್ಡ್ ಟಾಪಿಕ್ಸ್. ಹೈ ಯೀಲ್ಡ್ ಟಾಪಿಕ್ಸ್ ಅಂದರೆ ಎಕ್ಸಾಮಲ್ಲಿ ಬರುವಂಥ ಚಾನ್ಸಸ್ ಏನಿರುತ್ತೆ ಜಾಸ್ತಿ ಇರುತ್ತೆ. ನಾವು ಎಲ್ಲಿಂದ ತೊಗೋತೀವಿ ನಮ್ಮ ಪ್ರಶ್ನೆಗಳನ್ನು, ನಮ್ಮ ಟೆಸ್ಟ್ ಸೀರೀಸ್ ಪ್ರಶ್ನೆಗಳನ್ನು ನಾವು PYQ ಇಂದನೇ ತೊಗೊತೀವಿ. ಓಕೆ, ನಾವು ಯಾವುದು ನಮ್ಮ ಸ್ವಂತ ಪ್ರಶ್ನೆಗಳನ್ನಂತೂ ಕೊಡಲ್ಲ. ಸರ್ ಆಲ್ರೆಡಿ ವಿಡಿಯೋದಲ್ಲಿ ಎಷ್ಟೋ ಸಲ ಹೇಳಿದ್ದಾರೆ, ನಮ್ಮ ಸ್ವಂತ ಪ್ರಶ್ನೆಗಳನ್ನು ನಾವು ಕೊಡಲ್ಲ. ನಾವೆಲ್ಲಿಂದ ತೊಗೊತಾ ಇದ್ದೀವಿ ಅಂತಂದರೆ PYQ ಇಂದನೇ ತೊಗೊತಾ ಇದ್ದೀವಿ. ಓಕೆ, ಸೊ PYQ ಇಂದನೇ, ಯಾಕಂದರೆ PYQ ಇಂದನೇ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಸೊ ಅದಕ್ಕೆ ನಾವು PYQ ಇಂದನೇ ತೊಗೊತಾ ಇದ್ದೀವಿ. ಬೇಕಂದರೆ ನಾವು ಹೇಳಿದ್ದು ಎಕ್ಸಾಮಲ್ಲಿ ಬಂದಿದ್ದು ಅಂತ 2 ವಿಡಿಯೋ ಆಲ್ರೆಡಿ ನಮ್ಮ ಸರ್ ಚಾನಲಲ್ಲಿದೆ, ಅದನ್ನು ನೀವು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಸೊ ಶುರು ಮಾಡೋಣ. ಮೊದಲೇ ಪ್ರಶ್ನೆ ಏನಿದೆ, ಋಗ್ವೇದದ ಕಾಲದ ಬಗ್ಗೆ ಇದೆ. ಓಕೆ, ಇದ್ರ ಆನ್ಸರ್ನ ನಾನು ಜಾಸ್ತಿ ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಇಲ್ಲಿ ನಾನು ಏನು ಹೇಳ್ತೀನಿ, ನಮ್ಮ ಅಪ್ರೋಚ್ನ ಒಂದು ರೀತಿ ಯಾವ ಥರ ಇರುತ್ತೆ, ಅಪ್ರೋಚ್ನ ಯಾವ ಥರ ಬರೆದು ಕೊಡ್ತೀವಿ. ಮುಂದೆ ಏನೀಗ ಗ್ರೂಪ್ ಸಿ 780 ಪೋಸ್ಟ್ ಕಾಲ್ ಆಗಿದೆ ಅಲ್ಲ KEA ಇಂದ, ಇಲ್ಲಿ ನಾವು ಮುಂದೆ ಯಾವ ಥರ ಟೆಸ್ಟ್ ಸೀರೀಸನ್ನು ನಾವು ನಡೆಸ್ತೀವಿ, ಸೊ ಅದು ನಿಮ್ಗೆ ಯಾವ ಥರ ಹೆಲ್ಪ್ ಆಗುತ್ತೆ ಅನ್ನೋದೇ ಒಂದು ವಿಡಿಯೋದ ವಿಶೇಷತೆ. ಓಕೆ, ಸೊ ಋಗ್ವೇದ ಕಾಲದ ಬಗ್ಗೆ ಒಂದು ಪ್ರಶ್ನೆ ಇದೆ. ಓಕೆ, ನಮಗೆ ಗೊತ್ತು ವೇದಿಕ ಕಾಲದಲ್ಲಿ 2 ಬರುತ್ತೆ, ಒಂದು ಋಗ್ವೇದ, ಇನ್ನೊಂದು ಅಂದರೆ ವೇದಗಳ ಕಾಲ, ಇನ್ನೊಂದು ವೇದಗಳ ನಂತರ ಕಾಲ. ಅಂದರೆ ಮಿಕ್ಕಿದ್ದು 3 ವೇದಗಳ ನಂತರ ಕಾಲದಲ್ಲಿ ಬರುತ್ತೆ ಅಲ್ವಾ. ಸೊ ಈಗ ನಾವು ಯಾವ ಥರ ಓದಬೇಕು, ಈ ಪ್ರಶ್ನೆ ಏನಿದೆ ಋಗ್ವೇದದ ಬಗ್ಗೆ 3 ಪ್ರಶ್ನೆ ಇದೆ. ಅಲ್ಲಿ ಯಾವ ಥರ ರಾಜನ ಹುದ್ದೆ ಯಾವ ಥರ ಇತ್ತು, ಸಭೆಗಳು ಯಾವ ಥರ ಇತ್ತು, ನ್ಯಾಯ ಅಧಿಕಾರ ಯಾವ ಥರ ಇತ್ತು ಅನ್ನೋದಿದೆ. ಓಕೆ, ಬಟ್ ಮುಂದೆ ಯಾವ ಥರ ಪ್ರಶ್ನೆ ಬರ್ಬೋದು ಅಂತಂದರೆ, ಋಗ್ವೇದ ಕಾಲ ಮತ್ತು ಅಂದರೆ ಅರ್ಲಿ ವೇದಿಕ್ ಪೀರಿಯಡ್ ಮತ್ತು ಲೇಟರ್ ವೇದಿಕ್ ಪೀರಿಯಡ್, ವೇದಗಳ ಕಾಲ ಮತ್ತು ವೇದಗಳ ನಂತರ ಕಾಲದಲ್ಲಿ ಏನು ಡಿಫ್ರೆನ್ಸಸ್ ಏನಿದೆ, ಓಕೆ ವ್ಯತ್ಯಾಸಗಳೇನೇನಿದೆ ಸಾಮಾಜಿಕ, ಓಕೆ ನೋಡಿ ಅದಕ್ಕೆ ಕೊಡ್ತಾ ಇದ್ದೀನಿ ನೋಡಿ, ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ವ್ಯವಸ್ಥೆಯಲ್ಲಿ ಏನು ಡಿಫ್ರೆನ್ಸಸ್ ಇದೆ. ಓಕೆ, ಇಲ್ಲಿಂದ ಪ್ರಶ್ನೆಗಳೇನಿದೆ ಬರಬಹುದು, ವ್ಯತ್ಯಾಸಗಳನ್ನು ಕೇಳಬಹುದು. ಇದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಕೇಳ್ಬೋದು ಅಂದರೆ, ಸಿಂಧೂ ನಾಗರಿಕತೆಗೂ ಮತ್ತು ಋಗ್ವೇದ ಕಾಲಕ್ಕೂ ಡಿಫ್ರೆನ್ಸಸ್ಸನ್ನು ಕೇಳ್ಬೋದು. ಓಕೆ, ಇದು ಕೂಡ ಏನಿದೆ ಕೇಳೋ ಚಾನ್ಸಸ್ಸು ಜಾಸ್ತಿ ಇದೆ. ಓಕೆ, ಇದು ಏನಾಗಿದೆ ಒಂದು ಸಲ UPSC PYQನಲ್ಲಿ ಬಂದಿದೆ. ವೇದಗಳ ಕಾಲ ಮತ್ತು ಸಿಂಧೂ ನಾಗರಿಕತೆಯಲ್ಲಿ 2ರಲ್ಲಿ ಇರುವಂಥ ಒಂದು ವ್ಯವಸ್ಥೆಯಲ್ಲಿ ಇದ್ದಂಥ ಡಿಫ್ರೆನ್ಸಸ್ನ ಏನಿತ್ತು ಅಂತ ಕೇಳಿದ್ದಾರೆ. ಸೊ ಇದೇ ಏನು, ದಿಸ್ ಈಸ್ ವಾಟ್ ದಿ ಅಪ್ರೋಚ್, ವಿ ಆರ್ ಗಿವಿಂಗ್ ದಿ ಅಪ್ರೋಚ್. ನೀವು ಇನ್ನು ಮುಂದೆ ಏನು ಓದಬೇಕು, ಓಕೆ ಇನ್ನು ಮುಂದೆ ಏನು ಓದಬೇಕು ಅನ್ನೋದನ್ನು ನಾವು ನಿಮಗೆ ಇಲ್ಲೇ ಹೇಳ್ತಾ ಇದ್ದೀವಿ. ಓಕೆ, ಇದರಿಂದ ಏನಾಗುತ್ತೆ, ನಿಮ್ಮ ಪ್ರಿಪ್ರೇಷನ್ ಏನಾಗುತ್ತೆ, ಏನು ಹೇಳ್ತಾ ಇದ್ದೀನಲ್ಲ 360 ಡಿಗ್ರಿ ವ್ಯೂವಿಂದ
ಕಂಪ್ಲೀಟ್ ಆಗುತ್ತೆ. ಸೊ ಈ ಥರ ಒಂದು ಏನು ಕೊಡ್ತಾ ಇದ್ದೀವಿ, ದಿಸ್ ಈಸ್ ದಿ ರೆವಲ್ಯೂಷನರಿ, ಇದೊಂದು ಕ್ರಾಂತಿಕಾರಿ ಬರವಣಿಗೆ ಅಂತಲೇ ಹೇಳ್ತೀನಿ ಟೆಸ್ಟ್ ಸೀರೀಸಲ್ಲಿ. ಈ ಥರ ಯಾರು ಕೈಯಿಂದ ಬರೆದು ಇನ್ನೂ ತನಕ ಕೊಟ್ಟಿಲ್ಲ. ಸೊ ನಾವು ಆ ಒಂದು ಕೈಯಿಂದ ಬರೆದ್ರೆ ಏನಾಗುತ್ತೆ, ನಿಮ್ಮ ಮನ ಮುಟ್ಟುತ್ತೆ. ಓಕೆ, ಅದರಿಂದನೇ ನಾವು ಕೈಯಿಂದ ಬರೆದು ಕೊಡ್ತಾ ಇದ್ದೀವಿ. ಓಕೆ, ಇದರಿಂದ ಎಫರ್ಟ್ ತುಂಬ ಇದೆ. ಸೊ ನೀವು ಹೇಳ್ಬೋದು ಸರ್ ಇದೇನು ಸರ್ 2-3 ಲೈನ್ ಬರೆಯೋಕ್ಕೆ ಎಷ್ಟೊತ್ತಾಗುತ್ತೆ ಅಂತ. ಯಾಕಂದ್ರೆ ನಮ್ಮ ಆಲೋಚನೆಗಳನ್ನು ನಾವು ಇಲ್ಲಿ ಹೂಡಿ ಇನ್ವೆಸ್ಟ್ ಮಾಡಿ ಬರೀಬೇಕು. ಓಕೆ, ಸುಮ್ಮನೆ ನಾರ್ಮಲಾಗಿ ಏನೋ ಒಂದು ಲೈನ್ ಬರೆದುಬಿಟ್ರೆ ಮುಗಿಯಲ್ಲ. ಓಕೆ, ಇದು ನಿಮಗೆ ಹೆಲ್ಪ್ ಆಗೋ ಥರ ನಾವು ಬರೀಬೇಕು ಅಂತಂದರೆ ನಮ್ಮ ತಲೆನ ನಾವು ಓಡಿಸ್ಬೇಕು ಅಲ್ವಾ. ಸೊ ಅದಕ್ಕಾಗಿನೇ ಏನು ಮಾಡ್ತಾ ಇದ್ದೀವಿ, ಮಿಷನ್ ಸಿಂಧೂರ್. ಓಕೆ, ಸಿಂಧೂರ್ ಗ್ರೂಪ್ ಸಿ ಸ್ಪೆಷಲ್ ಟೆಸ್ಟ್ ಸೀರೀಸನ್ನು ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಓಕೆ, ಈ ಟೆಸ್ಟ್ ಸೀರೀಸು ನೆಕ್ಸ್ಟ್ ವೀಕಿಂದ, ಮುಂದಿನ ವಾರದಿಂದ ಶುರು ಆಗುತ್ತೆ. ಓಕೆ, ಟೆಸ್ಟ್ ಸೀರೀಸ್ನ ಸೇರ್ಕೋಬೇಕಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ನಂಬರ್ ಹಾಕಿರ್ತೀವಿ, ಥಂಬ್ನೇಲಲ್ಲಿ 2 ನಂಬರ್ ಇರುತ್ತೆ. ಓಕೆ, ಆ ನಂಬರ್ಗೆ ನೀವೇನು ಮಾಡಬೇಕು, ಕಾಲ್ ಮಾಡಿದ್ರೆ ಟೆಸ್ಟ್ ಸೀರೀಸ್ಗೆ ಜಾಯ್ನ್ ಆಗ್ಬೋದು. ಓಕೆ, ಸೊ ಏನಿರುತ್ತೆ ಅಂದರೆ ಇದೇ ಥರ ಅಪ್ರೋಚ್ ಕೊಡ್ತೀವಿ. ಇದರಲ್ಲಿ ಬರೀ GK ಇರಲ್ಲ. ಓಕೆ, ನಮ್ಮ ಲಾಸ್ಟ್ ಸಿಂಧೂರಲ್ಲಿ ಇತ್ತು ಬರೀ GK ಇತ್ತು. ಇದರಲ್ಲಿ ಏನಿರುತ್ತೆ GK ಪ್ಲಸ್ ಕಮ್ಯುನಿಕೇಷನ್ 2 ಇರುತ್ತೆ. ಓಕೆ, ಇದನ್ನು ನಾವು ಡಿಸೆಂಬರ್ ಮಿಡ್ ಅಷ್ಟರಲ್ಲಿ ನಾವು ನಿಮಗೆ ಮುಗಿಸ್ಕೊಡ್ತೀವಿ. ಈ ಟೆಸ್ಟ್ ಸೀರೀಸ್ನ ಏನು ಮಾಡ್ತೀವಿ, ಡಿಸೆಂಬರ್ ಮಿಡ್ಡಲ್ಲಿ ನಾವು ಮುಗಿಸ್ಕೊಡ್ತೀವಿ. ಓಕೆ, ಆಲ್ರೆಡಿ ಮೋರ್ ದ್ಯಾನ್ 200 ಪೀಪಲ್ ಆರ್ ಜಾಯ್ನ್ ದಿ ಸಿಂಧೂರ ಟೆಸ್ಟ್ ಸೀರೀಸ್. ಓಕೆ, ತುಂಬ ಜನ ಆಲ್ಮೋಸ್ಟ್ ಇನ್ನೇನು 3-4 ಟೆಸ್ಟ್ ಇದೆ, ಮುಗಿತಾ ಬಂದಿದೆ. ಸೊ ಹೀಗಾಗಿ ಯಾರು ಇನ್ನೂ ಸೇರಿಕೊಂಡಿಲ್ಲ, ಸೊ ಅವರು ಈ ಒಂದು ಟೆಸ್ಟ್ ಸೀರೀಸ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ 2ನೇ ಪ್ರಶ್ನೆ. ಓಕೆ, 3 ಸ್ಟೇಟ್ಮೆಂಟ್ ಇದೆ. ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದ 3 ಸ್ಟೇಟ್ಮೆಂಟ್ ಇದೆ. ಇನ್ನು ವಕಟಕರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಇದೆ, 2ನೇ ಚಂದ್ರಗುಪ್ತನ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಇದೆ, ಕಾಳಿದಾಸನ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಇದೆ. ಓಕೆ, ಸೊ ಇಲ್ಲೇನಿದೆ, ನನಗೆ ಇದರಲ್ಲಿ ಕಾಳಿದಾಸನ ಬಗ್ಗೆ ನೀವು ಓದ್ಕೋಬೇಕು. ಓಕೆ, ನಾನು ಇಲ್ಲಿ ಬರಿತಾ ಇದ್ದೀನಿ, ನಿಮ್ಗೆ ಏನು ಬರಿತಾ ಇದ್ದೀನಿ, ಕಾಳಿದಾಸ ಈಸ್ HYT ಹೈಲ್ ಟಾಪಿಕ್ಸ್, PC ಹಿಡಿದು DC ಬರೋ ಚಾನ್ಸಸ್ ಜಾಸ್ತಿ. ಯಾರು, ಕಾಳಿದಾಸ. ಸೊ ಹೀಗಾಗಿ ಇದು ಇಂಪಾರ್ಟೆಂಟ್ ಟಾಪಿಕ್ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಲ್ವಾ. ನೀವು ಹೆಂಗೆ ಓದಬೇಕು, ಕಾಳಿದಾಸ ಯಾರ ಆಸ್ಥಾನದಲ್ಲಿದ್ದ ಇದನ್ನು ನೀವು ನೋಟ್ ಮಾಡ್ಕೋಬೇಕು. ಓಕೆ, ಹಾಗೂ ಅವನು ಬರೆದಂಥ ಕೃತಿಗಳು ಯಾವುದು ಇದನ್ನು ಕೂಡ ನೀವು ನೋಟ್ ಮಾಡ್ಕೋಬೇಕು. ಓಕೆನಾ, ಯಾವ ನಾಟಕಗಳನ್ನು ಬರೆದ, ಯಾವುದು ಕೃತಿಗಳನ್ನು ಬರೆದ ಅಲ್ವಾ, ಎಷ್ಟೊಂದು ಇದಾವಲ್ವಾ. ಸೊ ಯಾವುದು ಅಭಿಜ್ಞಾನ ಶಾಕುಂತಲ ಆಗಿರ್ಬೋದು, ಕುಮಾರ ಸಂಭವ ಆಗಿರ್ಬೋದು, ಎಷ್ಟೊಂದು ಇದ್ದಾವೆ. ಸೊ ಅವನ್ನೆಲ್ಲ ಏನು ಮಾಡಬೇಕು, ನೀವು ನೋಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಅವನು ಯಾರ ಆಸ್ಥಾನದಲ್ಲಿದ್ದ ನೋಟ್ ಮಾಡಿ ಇಟ್ಕೋಬೇಕು. ಜಸ್ಟ್ ಒಂದು ಕಮೆಂಟ್ ಮಾಡಿ ನೋಡೋಣ, ಕಾಳಿದಾಸ ಯಾರ ಆಸ್ಥಾನದಲ್ಲಿದ್ದ ಅಂತ ಹೇಳಿ. ಓಕೆ, ಕಮೆಂಟ್ ಮಾಡಿ ನೋಡೋಣ ಈ ಒಂದು ಪ್ರಶ್ನೆಗೆ. ಸೊ ಈ ಥರ ಏನು ಮಾಡ್ತೀವಿ, ನಾನು ನಿಮಗೆ ಅಪ್ರೋಚನ್ನು ಬರೆದು ಕೊಡ್ತೀವಿ. ನಮ್ಮ ಕ್ವಾಲಿಟಿ ಕ್ವಶನ್ಸ್ ಕೂಡ ವೆರಿ ಮಚ್ ಕ್ವಾಲಿಟಿ ಕ್ವಶನ್ಸ್. ನಿಮಗೆ ನೋಡೋಕ್ಕೆ ಟಫ್ ಅನ್ನಿಸ್ಬೋದು ಈ ಕ್ವಶನ್ಸು, ಬಟ್ ಈ ಕ್ವಶನ್ಸ್ ಬಿಡಿಸಿ ಈ ಅಪ್ರೋಚನ್ನು ಮಾಡಿ ನೀವು ಒಂದು ನೋಟ್ಸ್ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮ್ಮ ಹತ್ರ ಎಲ್ಲವೂ ಕೂಡ ನಿಮ್ಮ ಹತ್ರ ಸಂಗ್ರಹ ಆಗುತ್ತೆ. ಒಂದೇ ಏನಂತಂದರೆ ನೀವು ಅದನ್ನು ಎಕ್ಸಾಮ್ಗಿಂತ ಮುಂಚೆ 1 ತಿಂಗಳು ಅಥವಾ 15 ದಿನ ಮುಂಚೆ ರಿವಿಷನ್ ಮಾಡ್ಕೊಂಡು ಹೋದರೆ ಡೆಫಿನೆಟ್ಲಿ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡಿ, ಇಲ್ಲೇನು ಕೊಟ್ಟಿದ್ದಾನೆ, 4 ಸ್ಥಳಗಳನ್ನು ಕೊಟ್ಟಿದ್ದಾನೆ. ಯಾವುದು, ಇಂದ್ರಪ್ರಸ್ಥ, ಕುಶಿನಗರ, ಚಂಪಾ, ವಾರಣಾಸಿ, 4 ಸ್ಥಳನ ಕೊಟ್ಟಿದ್ದಾನೆ. ಏನು ಅವನು ಪೂರ್ವದಿಂದ ಪಶ್ಚಿಮಕ್ಕೆ ಏನು ಕೇಳಿದ್ದಾನೆ, ನಗರಗಳನ್ನು ಜೋಡಿಸಿ ಅಂತ ಕೇಳಿದ್ದಾನೆ. ಸರ್ ಈ ಕ್ವಶನ್ ತುಂಬ ಕಷ್ಟದ ಕ್ವಶನ್ ಸರ್, ಹೆಂಗೆ ಸರ್ ಬಿಡಿಸೋದು ಅಂತಂದರೆ, ಎಸ್ ತುಂಬ ಕಷ್ಟದ ಕ್ವಶನು. ಇದು ಕೂಡ CDS ಅವ್ರ NDAಯಿಂದ ನಾವು ತೊಗೊಂಡಿದ್ದೀವಿ, ಅವ್ರ NDA ಅನಿಸುತ್ತೆ, ಬಟ್ UPSCಯಿಂದ ನಾವು ಈ ಪ್ರಶ್ನೆನ ತೊಗೊಂಡಿದ್ದೀವಿ. ಓಕೆ, ಸೊ ತೊಗೊಂಡಿದ್ದೀವಿ ಅಂತಂದರೆ ಈ ಪ್ರಶ್ನೆ ಕಷ್ಟ ಅಲ್ವಾ. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ಎಕ್ಸಾಮ್ ಹಾಲಲ್ಲಿ ನಾವು 100ಕ್ಕೆ 100 ಹಾಕಕ್ಕೆ ಹೋಗಿಲ್ಲ. ಫಸ್ಟ್ ಇದನ್ನು ನೆನ್ಪಿಟ್ಕೊಳ್ಳಿ, 100ಕ್ಕೆ 100 ಹಾಕಕ್ಕೆ ಹೋಗಿಲ್ಲ. ಸೊ ನಾವೇನು ಮಾಡ್ತೀವಿ, ದಿಸ್ ಇಸ್ ದಿ ಸ್ಯಾಂಟ್ರಪಸ್ ಸರ್ ಯಾವತ್ತೂ ಹೇಳ್ತಾ ಇದ್ದಾರೆ, ದೀಸ್ ಆರ್ ಕ್ವಶನ್ಸ್ ಆರ್ ಬೌನ್ಸರ್ ಕ್ವಶನ್ಸ್, ಯು ಹ್ಯಾವ್ ಟು ಲೀವ್ ದೀಸ್ ಟೈಪ್ ಆಫ್ ಕ್ವಶನ್ಸ್. ಓಕೆ, ಈ ಥರದ ಪ್ರಶ್ನೆಗಳನ್ನು ನೀವು ಬಿಡಬೇಕು, ಹಾಕಬಾರ್ದು. ಹಾಕಕ್ಕೆ ಹೋಗಿ ರಾಂಗ್ ಮಾಡೋ ಚಾನ್ಸಸ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಸರ್ ಯಾಕೆ ಕೊಟ್ಟಿರಿ ಸರ್ ಬಿಡಬೇಕು ಅಂತಂದರೆ, ನೀವು ರಿಯಲ್ ಎಕ್ಸಾಮ್ ಟೈಮ್ ಒಂದು ಫೀಲ್ ಬರೋಕ್ಕೋಸ್ಕರನೇ ಈ ಒಂದು ಪ್ರಶ್ನೆನ ನಾವೇನು ಮಾಡಿದ್ದೀವಿ ಇಲ್ಲಿ ಕೊಟ್ಟಿದ್ದೀವಿ ನಿಮಗೆ, ಆಯಿತಾ. ಸೊ ಆ ಒಂದು ಫೀಲ್ ನಿಮ್ಗೆ ಬರಬೇಕಲ್ವ, ರಿಯಲ್ ಎಕ್ಸಾಮ್ ಬರೀತಾ ಇದ್ರೆ ಒಂದು ಫೀಲ್ ಬರಬೇಕಲ್ವ. 100ಕ್ಕೆ 100 ನಿಮ್ಗೆ ಈಸಿ ಕೊಟ್ಬಿಟ್ಟು 100ಕ್ಕೆ 100 ಹಾಕೋ ಥರ ಕೊಟ್ಬಿಟ್ರೆ ನಿಮಗೆ ಫೇಕ್ ಕಾನ್ಫಿಡೆನ್ಸ್ ಕೊಟ್ಟಂಗೆ ಆಗುತ್ತೆ ನಾವು. ಓಕೆ, ಫೇಕ್ ಕಾನ್ಫಿಡೆನ್ಸ್ ಇದನ್ನು ನಾವು ಕೊಡೋಕ್ಕೆ ಇಷ್ಟಪಡಲ್ಲ. ಓಕೆ, ಇದನ್ನು ನಾವು ಕೊಡೋಕ್ಕೆ ಇಷ್ಟಪಡಲ್ಲ. ಆದ್ದರಿಂದ ಏನು ಮಾಡ್ತಾಯಿದ್ದೀವಿ, ಒಂದಿಷ್ಟು ಕಷ್ಟದ ಪ್ರಶ್ನೆಗಳನ್ನು ಕೂಡ ನಾವು ಕೊಡ್ತೀವಿ. ಆ ಪ್ರಶ್ನೆಗಳನ್ನು ನೀವೇನು ಮಾಡಬೇಕು, ಬೌನ್ಸರ್ ಇದ್ದರೆ ಬಿಟ್ಬಿಡಬೇಕು. ಓಕೆ, ನಿಮ್ಗೆ 100ಕ್ಕೆ 100 ತೊಗೊಂಡು ಇಲ್ಲಿ ಗೋಲ್ಡ್ ಮೆಡಲ್ ಕೊಡಲ್ಲ, ನಿಮ್ಮ ನೇಮ್ ಲಿಸ್ಟಲ್ಲಿ ಇರುತ್ತೋ ಇಲ್ವೋ ಅಷ್ಟೇ ಮ್ಯಾಟ್ರ್ ಆಗುತ್ತೆ. ಸೊ ಆದ್ದರಿಂದ ಈ ಥರದ ಪ್ರಶ್ನೆಗಳನ್ನು ನೀವು ಬಿಡಬೇಕು. ಬಟ್ ಇದಕ್ಕೆ ನಾನೊಂದು ಅಪ್ರೋಚ್ ಬರೆದು ಕೊಟ್ಟಿದ್ದೀವಿ. ಏನು ಅಪ್ರೋಚ್ ಬರೆದಿದ್ದೀವಿ ಅಂತಂದರೆ, ಇದೇ ಥರದ ಐತಿಹಾಸಿಕ ಪ್ರಮುಖ ನಗರಗಳ ಯಾವ್ಯಾವ ಇದಾವಲ್ವಾ, ಆ ಪ್ರಮುಖ ನಗರ ಮತ್ತು ಆ ತಾಣಗಳಂತ ಏನು ಹೇಳ್ತೀನಲ್ಲ, ಅವು ಯಾವ ರಾಜ್ಯದಲ್ಲಿದ್ದಾವೆ ಇದನ್ನು ನೀವು ಮಾಡ್ಬೋದು.
ಅಲ್ವಾ. ಈ ಥರ ಪೂರ್ವ ಪಶ್ಚಿಮ ಈ ನಗರ ಈಗಿರೋ ಸ್ಟೇಟ್ಸ್ ಕೊಟ್ಟರೆ ನಮಗಾಗಲ್ಲ ಅಲ್ವಾ. ಸೊ ಈಗಿರೋ ಸ್ಟೇಟ್ಸನ್ನೇ ಒಂದು UPSC ಒಂದು ಪ್ರಶ್ನೆ ಇತ್ತು. ಓಕೆ, ಹೈದರಾಬಾದು ಓಕೆ ಯಾವ ಒಂದು ಲಾಂಜಿಟ್ಯೂಡ್ನಲ್ಲಿ ಮೇಲೊಂದು ಸ್ಟೇಟ್ ಕೊಟ್ಟಿದ್ದ, ಡೆಲ್ಲಿ ಹೈದರಾಬಾದ್ ಯಾವ ಲಾಂಜಿಟ್ಯೂಡ್ ಆಪ್ಷನ್ ಕೊಟ್ಟಿದ್ದ. ಡೆಲ್ಲಿ ಏನು ಲಾಂಜಿಟ್ಯೂಡ್ನಲ್ಲಿದೆ, ಸ್ಟೇಟ್ ಲಾಂಜಿಟ್ಯೂಡ್ ಹೇಳಿದಾಗ ಹೈದರಾಬಾದು ಬೆಂಗಳೂರು ಯಾವುದಕ್ಕೆ ಸೇರಿಕೊಳ್ಳುತ್ತೆ, ಯಾವ ನಗರ ಸ್ಟೇಟಲ್ಲಿದೆ, ಒಂದು ಲೈನಲ್ಲಿ ಲಾಂಜಿಟ್ಯೂಡ್ನಲ್ಲಿದೆ ಅಂತ ಕೇಳಿದ್ದ. ಇದೇ ಕಷ್ಟ ಅಲ್ವಾ. ಇನ್ನು ಪೂರ್ವ ಪಶ್ಚಿಮ ನಮ್ಗೆ ಗೊತ್ತಾಗುತ್ತಾ, ಆಗಲ್ಲ. ಸೊ ಆದ್ದರಿಂದ ನಾವು ಅಟ್ಲೀಸ್ಟ್ ಏನು ಮಾಡ್ಬೋದು, ಈ ಒಂದು ಏನು ನಗರಗಳಿದಾವಲ್ಲ, ಏನು ತಾಣಗಳನ್ನು ಕೊಟ್ಟಿದ್ದಾರಲ್ಲ, ಇವು ಯಾವ ರಾಜ್ಯದಲ್ಲಿದ್ದಾವೆ ಇಷ್ಟಂತೂ ನೀವು ಮಾಡ್ಕೋಬೋದಾ. ಸೊ ಅದನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ, ಅಪ್ರೋಚಲ್ಲಿ ಬರೆದು ಕೊಡ್ತಾ ಇದ್ದೀನಿ. ಅಂದರೆ ಕಂಪ್ಲೀಟ್ ನೀವೇನು ಮಾಡಬಾರ್ದು, ಬುಕ್ಕಲ್ಲಿ ನೋಡಿದ ತಕ್ಷಣ ಅಯ್ಯೋ ಇದು ಕಷ್ಟ ಇದೆ ನಾನು ಬಿಟ್ಬಿಡ್ತೀನಿ ಅಂತ ನೀವು ಅದನ್ನು ಹೇಳಬಾರ್ದು. ಓಕೆ, ಸೊ ಆದ್ದರಿಂದ ಏನಿದೆ, ಇದು ಯಾವ ರಾಜ್ಯದಲ್ಲಿದೆ ಇದು ಕೂಡ ನೀವು ನೋಡ್ಕೋಬೇಕಾಗತ್ತೆ. ಆಮೇಲೆ ಅದು ಯಾವ ನದಿ ದಂಡೆಯಲ್ಲಿದೆ ಇದು ಒಂದು ನೋಡ್ಕೊಳ್ಳಿ. ಈ ಥರದ್ದು ಏನು ಮಾಡ್ಬೋದು, ಅವನು ಮ್ಯಾಚ್ ದಿ ಫಾಲೋವಿಂಗ್ ಆಗಿ ಕೇಳ್ಬೋದು. ಸೊ ಆದ್ದರಿಂದ ಇದನ್ನು ನೋಡ್ಕೊಳ್ಳಿ. ಓಕೆ, ಸೊ ಅದನ್ನು ಯಾವ ಥರ ನೋಡ್ಕೋಬೇಕು ಅಂದರೆ ಸ್ವಲ್ಪ PYQs ಥ್ರೂ ನೋಡಿಕೊಂಡ್ರೆ ಬೆಟರು. ಓಕೆನಾ, PYQ ಥ್ರೂ ನೋಡಿಕೊಂಡ್ರೆ ಬೆಟರು. ನಾವು ಕೂಡ PYQನೇ ಕೊಡೋದು, ಅದಕ್ಕೆ ನೀವು ಅಪ್ರೋಚ್ ಕೂಡ ಏನು ಮಾಡ್ತಾಯಿದ್ವಿ, PYQನ ನೋಡ್ಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಎಲ್ಲಿ ಸಿಗುತ್ತೆ ಸರ್ ಅಂತ ನೀವು ಕೇಳ್ಬೋದು, ಆಮೇಲೆ ಬರೆದ್ಬಿಟ್ರೆ ಸರ್ ಎಲ್ಲಿ ಸಿಗುತ್ತೆ ಅಂತ ಮತ್ತೊಂದು ಮೆಸೇಜ್ ಹಾಕ್ತೀರಾ, ಸರ್ ಸಿಗ್ತಾ ಇಲ್ಲ ಅಂತ. ಅದಕ್ಕೆ ಹೇಳ್ತಿದ್ದೀನಿ PYQ. ಸೊ ಆಲ್ರೆಡಿ ನಮ್ಮ HYT ಸ್ಟೂಡೆಂಟ್ಸಿಗೆ PYQನ ಯಾವ ಥರ ಸರ್ಚ್ ಮಾಡಬೇಕು, PYQನ ಯಾವ ಥರ ನೋಟ್ಸ್ ಮಾಡಬೇಕು ಅನ್ನೋದನ್ನು ಸರ್ ಆಲ್ರೆಡಿ ಹೇಳಿದ್ದಾರೆ. ಓಕೆ, ಸೊ ಆದ್ದರಿಂದ ನೀವು ಬೇಕಾದ್ರೆ HYT ರೆಕಾರ್ಡಿಂಗ್ ಕ್ಲಾಸಸ್, ಓಕೆ HYT ರೆಕಾರ್ಡಿಂಗ್ ಕ್ಲಾಸಸ್ ಕೂಡ ನಿಮಗೆ ಲಭ್ಯವಾಗುತ್ತೆ. ಓಕೆ, ಆ ರೆಕಾರ್ಡಿಂಗ್ ಕ್ಲಾಸಸ್ನ ನೀವು 2 ತಿಂಗಳಲ್ಲಿ ನೋಡಿ ಮುಗಿಸ್ಬೋದು. HYT ಕ್ಲಾಸಸ್ ತೊಗೋತಿನವರು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ನಂಬರ್ಗೆ ಕಾಲ್ ಮಾಡಿದರೆ ನೀವು ಅದನ್ನು ಕೋರ್ಸ್ನ ಜಾಯ್ನ್ ಆಗ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡಿ, ಏನಿದೆ ಮುಂದಿನ ಪ್ರಶ್ನೆ, ಅಶೋಕನ ಬಗ್ಗೆ ಇದೆ. ಅಶೋಕನ ಶಾಸನಗಳ ಬಗ್ಗೆ ಇದೆ. ಅಶೋಕನ ಶಾಸನಗಳ, ಒಂದು ನಿಮಿಷ, ಅಶೋಕನ ಶಾಸನಗಳ ಬಗ್ಗೆ ಇದೆ ಅಲ್ವಾ. ಅಶೋಕನ ಶಾಸನಗಳು ಇದು ಇಂಪಾರ್ಟೆಂಟ್. HYT ನನಗೆ ಅಶೋಕನೇ HYT ಫಸ್ಟ್ ಆಫ್ ಆಲ್. ಅಶೋಕನ ಕುರಿತು ಎಲ್ಲ ಇನ್ಫಾರ್ಮೇಷನ್, ಅಶೋಕನ ಶಾಸನಗಳು, ಅಶೋಕನ ದಮ್ಮ, ಸೊ ಆಮೇಲೆ ಅಶೋಕನ ಮತ್ತು ಯಾವುದು ಕಳಿಂಗ ಯುದ್ಧ ಮಾಡ್ದ. ಓಕೆ, ಆಮೇಲೆ ಅಶೋಕನ ಕುರಿತು ಬೇರೆ ಏನೇ ಇನ್ಫಾರ್ಮೇಷನ್ ಇರಲಿ, ಓಕೆ ಏನೇ ಇನ್ಫಾರ್ಮೇಷನ್ ಇದ್ದರೂ ಕೂಡ ಅದೇನಾಗುತ್ತೆ ನನಗೆ ಇಂಪಾರ್ಟೆಂಟ್ ಆಗುತ್ತೆ. ನೀವು ಅದನ್ನು 360 ಡಿಗ್ರಿಯಿಂದ ನೋಡ್ಕೊಳ್ಳೇಬೇಕು, ಅದು ಇಂಪಾರ್ಟೆಂಟು ಆಯಿತಾ. ಸೊ ಇಲ್ಲೇನು ಕೇಳಿದ್ದಾನೆ, ಹಿರೇಬಂಡುಗಳ ಶಾಸನವು ಕಳಿಂಗ ಯುದ್ಧದ ಮಾಹಿತಿಯನ್ನು ಯಾವ ಒಂದು ಬಂಡೆಗಳ ಶಾಸನ 10, 8, 13, 14 ಇವೆಲ್ಲವನ್ನು ಕೂಡ ನೀವು ನೋಟ್ ಮಾಡಿ ಇಟ್ಕೊಳ್ಳೇಬೇಕು. ಇವೆಲ್ಲ ನೋಟ್ಸಲ್ಲೂ ನಿಮಗೆ ಇದ್ದೇ ಇರುತ್ತೆ. ಓಕೆ, ಸೊ ಅದಕ್ಕೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಇದಕ್ಕೂ ಮಿಗಿಲಾಗಿ ನಾನು ನಿಮ್ಗೆ ಅಪ್ರೋಚನ್ನು ಬರೆದು ಕೊಟ್ಟಿದ್ದೀವಿ. ಬರೀ ಇದನ್ನು ಶಾಸನಗಳು ನೋಡಿಬಿಟ್ರೆ ಆಗುತ್ತಾ, ಆಗಲ್ಲ. ಅಪ್ರೋಚಲ್ಲಿ ಏನು ಬರೆದಿದ್ದೀನಿ ಅಂತಂದರೆ, ಯಾವ ಭಾಷೆಯಲ್ಲಿದೆ ಇದು ಕೂಡ ಖರೋಷ್ಠಿ, ಬ್ರಾಹ್ಮಿ ಅಲ್ವಾ, 2-3 ಭಾಷೆಯಲ್ಲಿದೆ ಅಶೋಕನ ಶಾಸನನ. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಅಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ, ಹೇಗೆ ಇಲ್ಲಿ ಕಳಿಂಗ ಯುದ್ಧದಿಂದ ಮನ ಪರಿವರ್ತನೆ ಆಯ್ತಂತ ಯಾವ ಶಾಸನಗಳದ್ದು ಉಲ್ಲೇಖದ ಅಂತ ಕೇಳಿದಾನಲ್ವ, ಅದೇ ಥರ ಪ್ರತಿಯೊಂದು ಶಾಸನಗಳಲ್ಲಿ ಏನು ಉಲ್ಲೇಖ ಇದೆ ಅನ್ನೋದನ್ನು ನೀವು PYQ ಆ್ಯಂಗಲಿಂದ ನೋಡಿ ನೋಟ್ ಮಾಡಿ ಇಟ್ಕೋಬೇಕು. ಇದು ಇಂಪಾರ್ಟೆಂಟು ಆಯಿತಾ, ವೆರಿ ವೆರಿ ಇಂಪಾರ್ಟೆಂಟು. ಓಕೆ, ದಿಸ್ ಯು ಹ್ಯಾವ್ ಟು ಡೂ, ಅದರ್ವೈಸ್ ನಿಮ್ಮ ಪ್ರಿಪ್ರೇಷನ್ ಮುಗಿಯಲ್ಲ. ಸೊ ಸರ್ ಆ ಪ್ರಶ್ನೆ ಬಂದಿತ್ತು ನೆನಪಾಗಲಿಲ್ಲ, ಸರ್ ಈ ಪ್ರಶ್ನೆ ಬಂದಿತ್ತು ಈ ಬುಕ್ಕಲ್ಲಿಲ್ಲ ಅಂತ ರೀಸನ್ ಹೇಳ್ತಾ ಕೂಡ್ತೀರ. ರೀಸನ್ ಹೇಳೋರಿಗೆ ಇದಲ್ಲ ಕೆಲಸ. ಓಕೆ, ರೀಸನ್ ಹೇಳ್ದೇನೆ ನಾವೇನು ಅಪ್ರೋಚನ್ನು ಕೊಡ್ತಾ ಇದ್ದೀವಿ, ಏನು ಹೋಮ್ವರ್ಕನ್ನು ಕೊಡ್ತಾ ಇದ್ದೀವಿ ಅದನ್ನು ನೀವು ಮಾಡಲೇಬೇಕು. ಅದಕ್ಕೆ ನೋಡಿ HYT ಕ್ಲಾಸಲ್ಲೂ ಏನಿದೆ ಅಂತಂದರೆ ಹೋಮ್ವರ್ಕ್ ಕೊಡ್ತಾರೆ ಸರ್. ಪ್ರತಿಯೊಬ್ಬರು ಹೋಮ್ವರ್ಕ್ ಮಾಡಲೇಬೇಕು. ಯಾರು ಹೋಮ್ವರ್ಕ್ ಮಾಡ್ತಾರೆ, ಸರ್ ಪರ್ಸ್ನಲ್ಲಾಗಿ ಅವ್ರನ್ನ ಕನ್ಸರ್ನ್ ಮಾಡ್ತಾರೆ. ಓಕೆ, ಕನ್ಸರ್ನ್ ತೊಗೊಂಡು ಅವ್ರಿಗೆ ಪ್ರತ್ಯೇಕವಾಗಿ ಕೂಡ ಗೈಡ್ ಮಾಡ್ತಾರೆ. ಸೊ ಅದಕ್ಕಾಗಿ ನೀವು ಹೋಮ್ವರ್ಕ್ ಮಾಡದೇ ಇದ್ದರೆ ಕಷ್ಟ ಆಗುತ್ತೆ. ಇವನ್ ನಮ್ಮ ಟೆಸ್ಟ್ ಸೀರೀಸಲ್ಲೂ ಕೂಡ ಇದೇ ಥರ ಪ್ರಶ್ನೆಗಳನ್ನು ನಾವು ಕೊಡೋದು, ಇದೇ ಥರ ಪ್ರಶ್ನೆಗಳನ್ನೇ ಕೊಡೋದು. ಓಕೆ, ಆಮೇಲೆ ಇದಕ್ಕೆ ಡೀಟೇಲಾಗಿ ಏನು ಮಾಡ್ತೀವಿ, ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿರ್ತೀವಿ. ಅದ್ರ ಜೊತೆಗೆ ಈ ಥರ ಅಪ್ರೋಚನ್ನು ಬರೆದು ಕೊಡ್ತೀವಿ. ಇದೇ ಇಂಪಾರ್ಟೆಂಟು ಆಯಿತಾ. ಸೊ ಇದು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಮುಂದಿಂದು ನೋಡೋಣ. ಇದು ನೋಡಿ, ರೂಲರು ಡೈನೆಸ್ಟಿ ಕೊಟ್ಟಿದ್ದೀವಿ. ಸರ್ ಇದು ಯಾರು ಸರ್, ನಾನು ನಹಾಪನ ಕೇಳಿಲ್ಲ, ರುದ್ರಮನ್ ಕೇಳಿದ್ದೀನಿ, ಶಿವಮೊಗ್ಗ ಕೇಳಿದ್ದೀನಿ. ಸೊ ಬಟ್ ಇವ್ರು ಮಿಕ್ಕಿರೋ ನಾನು ಕೇಳಿಲ್ಲ ಸರ್ ಅಂತ ನೀವು ಅನ್ಬೋದು. ಓಕೆ, ಈ ಒಂದು ಪ್ರಶ್ನೆ ಉದ್ದೇಶ ಏನಂತಂದರೆ ಇದಕ್ಕೆ ಎಕ್ಸ್ಪ್ಲನೇಷನ್ ನಮ್ಮ ಸಿನಾಪ್ಸಿಸಲ್ಲಿ ಇದೆ. ಓಕೆ, ಬಟ್ ಇಲ್ಲಿ ನಾನು ಅಪ್ರೋಚಲ್ಲಿ ಏನು ಬರೆದಿದ್ದೀನಿ ಅಂತಂದರೆ ಅದು ಇಂಪಾರ್ಟೆಂಟ್ ಆಗುತ್ತೆ.
ಯಾರು ನನಗೆ ಶಾತವಾಹನರು ಮತ್ತು ಕುಶಾನರು ಏನಿದೆ ಅಲ್ವಾ, ದೀಸ್ ಬೋತ್ ಕಿಂಗ್ಡಮ್ಸ್ ಆರ್ HYT. ಸೊ ಇಲ್ಲಿ ಏನು ಮಾಡಬೇಕು ನೀವು ಅಂತಂದರೆ, ಈ ಎರಡೂ ರಾಜಮನೆತನಗಳಲ್ಲಿ ಯಾರು ಪ್ರಮುಖ ರಾಜರುಗಳಿದ್ದರು, ಆ ರಾಜರುಗಳಿಗೆ ಏನು ಬಿರುದುಗಳಿತ್ತು, ಅವರ ಕೊಡುಗೆಗಳೇನು, ವಾಸ್ತುಶಿಲ್ಪಕ್ಕೆ ಏನಾದರೂ ಕೊಡುಗೆಗಳು ನೀಡಿದಾರಾ. ಶಾತವಾಹನ ಅಂದರೆ ವಾಸ್ತುಶಿಲ್ಪ ಕೊಡುಗೆ ತುಂಬ ಇಂಪಾರ್ಟೆಂಟು, ಓಕೆನಾ, ತುಂಬ ಇಂಪಾರ್ಟೆಂಟು. ಸೊ ಇದನ್ನು ಕರ್ನಾಟಕ ಹಿಸ್ಟ್ರಿಲಿ ಕೂಡ ಇವ್ರು ಬರ್ತಾರೆ ನಮಗೆ ನೆಕ್ಸ್ಟು. ಸೊ ಆದ್ದರಿಂದ ವಾಸ್ತುಶಿಲ್ಪಕ್ಕೆ ಏನು ಕೊಡುಗೆ ನೀಡಿದಾರ ಅದು ಇಂಪಾರ್ಟೆಂಟ್, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನೋಡಿ, ನೋಟ್ ಅಂತ ಬರೆದಿರ್ತೀವಿ ನಾವು. ಕುಶಾನರ ನಾಣ್ಯಗಳು ಬಹಳ ಫೇಮಸ್ಸು. ಓಕೆ, ಕುಶಾನರ ನಾಣ್ಯಗಳೇನಿದಾವಲ್ಲ ಬಹಳ ಫೇಮಸ್ಸು. ಅದ್ರ ಕುರಿತು ನೀವು ನೋಡಿಟ್ಕೋಬೇಕು, ಯಾವ ಥರ ನಾಣ್ಯಗಳಿತ್ತು, ಅದರ ವಿಶೇಷತೆಗಳೇನು, ಯಾವ ನಾಣ್ಯವನ್ನು ಭಾರತದಲ್ಲಿ ಪರಿಚಯಿಸಿದ್ರು. ಸೊ ಇಲ್ಲಿಂದ ಏನಾಗುತ್ತೆ, ಪ್ರಶ್ನೆಗಳು ಬರೋ ಚಾನ್ಸಸ್ ಏನಿದೆ ಜಾಸ್ತಿ ಇದೆ. ಸೊ ನೀವು ಆ ಥರ ಏನು ಮಾಡಬೇಕು, ನೋಟ್ ಮಾಡಿ ಇಟ್ಕೋಬೇಕು. ಸೊ ದಿಸ್ ಇಸ್ ವಾಟ್ ದಿ ಅಪ್ರೋಚ್. ಇದೇ ಬೇಕಲ್ವಾ. ನಾನು ಜಸ್ಟ್ ಇದಕ್ಕೆ ಸಿನಾಪ್ಸಿಸ್ ಕೊಟ್ಬಿಟ್ರೆ, ಇದಕ್ಕೆ ನಾನು ಸಿನಾಪ್ಸಿಸ್ ಕೊಡ್ತೀನಪ್ಪ, ಸಿನಾಪ್ಸಿಸ್ ಕೊಟ್ಟು ಮುಗಿಸ್ಬಿಡ್ತೀನಿ. ಇದು ಸರಿ, ಇದು ತಪ್ಪು, 4 ಪೇರ್ ಇದೆ, 2 ಸರಿ ಇದೆ, ಇದು ಏನೇನಕ್ಕೆ ಅಂತ ಕೊಟ್ಬಿಡ್ತೀನಿ. ಬಟ್ ಅಶೋಕನ ಕುಶಾನರ ನಾಣ್ಯಗಳ ಬಗ್ಗೆ ನೀವು ಓದೋದೇ ಇಲ್ಲ ಅಲ್ವಾ. ಕುಶಾನರ ನಾಣ್ಯಗಳು ಓದಲಿಲ್ಲ ಅಂದರೆ ನಿಮ್ಮ ಪ್ರಿಪ್ರೇಷನ್ನೇ ಮುಗಿಯಲ್ಲ. ಅಲ್ಲಿಂದ ಪ್ರಶ್ನೆ ಬಂದರೆ, ಸರ್ ನೋಡಿ ಸರ್ ನಿಮ್ಮ ಟೆಸ್ಟ್ ಸೀರೀಸಿಂದ ಪ್ರಶ್ನೆನೇ ಬಂದಿಲ್ಲ ಅಂತ ಕೇಳ್ತೀರಾ. ಅದಕ್ಕೋಸ್ಕರನೇ ಒಂದು ಅಪ್ರೋಚನ್ನು ನಾವು ಕೊಡ್ತಾಯಿದ್ದೀವಿ. ನಾವು ಹೇಳಿದ್ದನ್ನು ಅಪ್ರೋಚನ್ನ ಫಾಲೋ ಮಾಡಬೇಕು, ಮಾಡಿ ನೋಟ್ ಮಾಡಿ ಇಟ್ಕೋಬೇಕು. ಸೊ ದಿಸ್ ಇಸ್ ವಾಟ್ ನೀಡೆಡ್. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋಣ ಏನಿದೆ. ಭಾರತದಲ್ಲಿ ವಿದೇಶಿ ಆಕ್ರಮಣಗಳ ಸರಿಯಾದ ಕಾನೂನು ಕ್ರಮ ಅಂತ ಕೇಳಿದ್ದಾನೆ. ಸರಿ, ಎಷ್ಟೊಂದು ವಿದೇಶಿಯನ್ನರು ಬಂದರು ಅಲ್ವಾ. ಮೌರ್ಯನ್ಕಿಂತ ಮುಂಚೆ ಒಂದಿಷ್ಟೋ ವಿದೇಶಿಯನ್ನರು ಬರ್ತಾರೆ, ಆಮೇಲೆ ಗುಪ್ತರ ಟೈಮಲ್ಲೂ ಬರ್ತಾರೆ, ಶಕಗಳು ಇವರೆಲ್ಲ ಬರ್ತಾರೆ. ಬಟ್ ಏನಾದರೆ ಪಾರ್ಥಿಯನ್ನರು, ಶಕ, ಇಂಡೋ ಗ್ರೀಕು, ಕುಶಾನರು, ಓಕೆ, ಇವ್ರ ಬಗ್ಗೆ ನೀವು ಡೆಪ್ತಾಗಿ ನೋಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಯಾವಾಗ ಬಂದರೂ ಕಾಲಾನುಕ್ರಮ ತಿಳ್ಕೊರಿ, ಆಯಿತಾ. ಬಟ್ ಕುಶಾನರ ಬಗ್ಗೆ ಇದೆಯಲ್ವಾ, ಕುಶಾನರು ಈಸ್ HYT. ಅದರಲ್ಲೂ ಯಾರು ಕನಿಷ್ಕ ಈಸ್ ಮೋರ್ ಇಂಪಾರ್ಟೆಂಟ್ ನನಗೆ ಅಲ್ವಾ. ಕನಿಷ್ಕ ಬಹಳ ಇಂಪಾರ್ಟೆಂಟ್ ಆಗ್ತಾನೆ. ಆದ್ದರಿಂದ ಸೊ ಇಲ್ಲಿಂದ ಪ್ರಶ್ನೆಗಳು ಬರೋ ಚಾನ್ಸಸ್ ಇರುತ್ತೆ ಮುಂದೆ. ಅದಕ್ಕೆ ಏನು ಹೇಳ್ತಿದ್ದೀನಿ, ಕುಶಾನರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಬೆಕ್ಕಿದವ್ರನ್ನ ನೀವು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅವ್ರನ್ನ ಜಸ್ಟ್ ಕಾಲಾನುಕ್ರಮ ನೋಡ್ಕೊಳ್ಳಿ. ಸೊ ಅದಕ್ಕೆ ಏನು ಹೇಳ್ತಾ ಇದ್ದೀನಿ. ಸೊ ನಾವೇನು ಎಷ್ಟೋ ಸಲ ಮಿಸ್ಗೈಡ್ ಆಗಿಬಿಡ್ತೀವಿ. ಎಷ್ಟೋ ಟೆಸ್ಟ್ ಸೀರೀಸಲ್ಲಿ ಏನಾಗುತ್ತೆ, ನಾವು ಯಾವುದು ಹೆಸರು ತೊಗೋಬಾರ್ದು. ಸೊ ಇವ್ರ ಬಗ್ಗೆ ಒಂದು ಅರ್ಧ ಪೇಜು, ಇವ್ರ ಬಗ್ಗೆ ಒಂದು ಅರ್ಧ ಪೇಜು, ಇವ್ರ ಬಗ್ಗೆ ಇದನ್ನೇ ಒಂದು 4 ಪೇಜ್ ಕೊಟ್ಬಿಟ್ಟಿರ್ತಾರೆ ಅವ್ರು ಎಕ್ಸ್ಪ್ಲನೇಷನ್. ಬೇಕಾಗಿಲ್ಲ. ಬಟ್ ನನಗೆ ಬೇಕಾಗಿದ್ದು ಯಾರ ಬಗ್ಗೆ, ಕುಶಾನರ ಬಗ್ಗೆ, ಕನಿಷ್ಕನ ಬಗ್ಗೆ, ಇದು ಬೇಕು, ಇದನ್ನು ನೀವು ಓದಬೇಕು. ಓಕೆ, ಇದನ್ನು ಅದನ್ನೇ ಹೇಳ್ತಾ ಇದ್ದೀವಿ, ಅಪ್ರೋಚ್. ದಿಸ್ ಇಸ್ ವಾಟ್ ದಿ ಅಪ್ರೋಚ್ ವಿ ಆರ್ ಗಿವಿಂಗ್. ಅದಕ್ಕೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಸಿಂಧೂರ, ಓಕೆ, ಗ್ರೂಪ್ ಸಿ ಸ್ಪೆಷಲ್ ಟೆಸ್ಟ್ ಸೀರೀಸ್ ಅಂತ ಏನು ಹೇಳ್ತಾ ಇದ್ದೀನಲ್ಲ, ಸ್ಪೆಷಲ್ ಟೆಸ್ಟ್ ಸೀರೀಸನ್ನು ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಮುಂದಿನ ವಾರದಿಂದನೇ ಸ್ಟಾರ್ಟ್ ಆಗುತ್ತೆ, ಓಕೆನಾ, ಮುಂದಿನ ವಾರದಿಂದನೇ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ GK ಇರುತ್ತೆ, ಪ್ಲಸ್ ಮತ್ತೇನಿರುತ್ತೆ, GK ಪ್ಲಸ್ ಏನಿರುತ್ತೆ, ಕಮ್ಯುನಿಕೇಷನ್ ಕೂಡ ಇರುತ್ತೆ. ಎರಡೂ ಇರುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ನಮಗೆ, ಆಯಿತಾ. ಸೊ ಎರಡೂ ಇರುತ್ತೆ, ಎರಡೂ ಕೂಡ ನೀವು ಚೆನ್ನಾಗಿ ಮಾಡಲೇಬೇಕು. ಓಕೆ, ದಿಸ್ ವಾಟ್ ದಿ ಇಂಪಾರ್ಟೆಂಟ್. ಸೊ ಎರಡೂ ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾವು ಹೊಸ ಟೆಸ್ಟ್ ಸೀರೀಸ್ನ ತೊಗೊಂಡು ಬರ್ತಾ ಇದ್ದೀವಿ. ಓಕೆ, ಸೊ ನೋಡಿ, ಅದಕ್ಕೆ ಹೇಳಿದ್ನಲ್ಲ, ಕನಿಷ್ಕ ನನಗೆ ಇಂಪಾರ್ಟೆಂಟು. ಕನಿಷ್ಕನ ಬಗ್ಗೆ ನೀವು ಚೆನ್ನಾಗಿ ನೋಡ್ಕೊಳ್ಳೇಬೇಕು. ಅದ್ರ ಜೊತೆಗೆ ನೋಡಿ, 4 ಸ್ಟೇಟ್ಮೆಂಟ್ ಇದಾವಲ್ವ, ಈ 4 ಸ್ಟೇಟ್ಮೆಂಟು ನೀವು ಮಾಡಿರ್ತೀರ. ಬಟ್ ಕನಿಷ್ಕ ಬಗ್ಗೆ ಓದಿದಾಗ ನಿಮ್ಗೆ ಸಿಕ್ಕೇ. ಬಟ್ ಏನಂತಂದರೆ, ಈ ನಾಗಾರ್ಜುನ ಇದಾನಲ್ವ, ಈ ನಾಗಾರ್ಜುನ ಭಾಳ ಇಂಪಾರ್ಟೆಂಟ್ ನಮಗೆ. ಇವನು ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ PYQ ಆ್ಯಂಗಲಿಂದ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಇತ್ತೀಚೆಗೆ ನಡೆದ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಪೇಪರಲ್ಲಿ ನಾಗಾರ್ಜುನ ಬಗ್ಗೆ ಒಂದು ಪ್ರಶ್ನೆ ಬಂದಿತ್ತು ಅಲ್ವಾ. ನಾಗಾರ್ಜುನ ಬಗ್ಗೆ ಒಂದು ಪ್ರಶ್ನೆ ಬಂದಿತ್ತು. ನಾವು ಶಾಂತಪ್ಪ ಸರ್ ಒಂದು ಕ್ವಿಜ್ ಮಾಡಿದ್ವಿ, ಆ ನಾಗಾರ್ಜುನ ಕೇಳಿದ್ವಿ. ಅದು ನೆಕ್ಸ್ಟ್ ಒಂದು 2-3 ದಿನದಲ್ಲಿ ಆ ನಾಗಾರ್ಜುನ ಮೇಲೆ ಒಂದು ಪ್ರಶ್ನೆ ಬಂದಿತ್ತು. ಅದಕ್ಕೆ ಏನು ಹೇಳ್ತಾ ಇದ್ದೀನಿ, ನಾಗಾರ್ಜುನ ಇಂಪಾರ್ಟೆಂಟ್ ನನಗೆ. ನಾಗಾರ್ಜುನ ಕುರಿತು ಇಲ್ಲಿ ಮಾಡಿಟ್ಕೊಳ್ಳಿ ನೀವು, ಹಾಫ್ ಪೇಜ್ ನೋಟ್ಸು. ಅಲ್ಲಿ ಬೇಡ ನನಗೆ, ಪಾರ್ಥಿಯನ್ಸು ಅವರು ಇವರು ಬೇಡ ನನಗೆ. ಬಟ್ ನಾಗಾರ್ಜುನಿಂದ ಒಂದು ಪ್ರಶ್ನೆ ಬರೋ ಚಾನ್ಸಸ್ ಇದೆಯಾ. ಸೊ KPSCನಲ್ಲಿ ಕೇಳಿದಾನ, ನೆಕ್ಸ್ಟ್ KEನಲ್ಲೂ ಕೇಳ್ಬೋದಾ. ಆದ್ದರಿಂದ ಇದನ್ನು ನೀವು ನೋಟ್ ಮಾಡಿಟ್ಕೊಂಡ್ರೆ ಲಾಸ್ ಇಲ್ಲ. ಅದಕ್ಕೆ ಏನು ಹೇಳ್ತೀವಲ್ವಾ, ಪ್ರೊಡಕ್ಟಿವಿಟಿ ನಮ್ಮದು ಲಾಸ್ ಆಗಬಾರ್ದು. ಎಲ್ಲಿ ನಮ್ಗೆ ಹೈ ಈಲ್ಡ್ ಇದೆ ಅಲ್ವಾ, ಅಲ್ಲಿ ನಾನು ಜಾಸ್ತಿ ಎನರ್ಜಿನ ಇನ್ವೆಸ್ಟ್ ಮಾಡಬೇಕು. ಇದು ಬಹಳ ಬಹಳ ಮುಖ್ಯ. ಈ ಥರ ಮಾಡಿದ್ರೆ ಮಾತ್ರ ನಿಮಗೆ ಸಕ್ಸಸ್ ಬೇಗ ಸಿಗುತ್ತೆ. ಓಕೆ, ನಮ್ಮ ಎನರ್ಜಿ ಎಲ್ಲೆಲ್ಲೋ ವೇಸ್ಟ್ ಆಗಬಾರ್ದು. ದಟ್ ಈಸ್ ವಾಟ್ ವಿ ನೀಡೆಡ್. ಓಕೆ, ಸೊ ಮುಂದಿದ್ದು ನೋಡೋಣ ಏನಿದೆ, ಶಾಸನಗಳ ಬಗ್ಗೆ ಇದೆ. ಓಕೆ, ಸೊ ಅಲ್ಲಿಂದ ಏನದು ಯಾವುದಕ್ಕೆ ಸಂಬಂಧಪಟ್ಟಿದೆ ವಿಷಯಗಳಿಗೆ ಕೊಟ್ಟಿದ್ದಾನೆ. 3 ಶಾಸನಗಳ ಬಗ್ಗೆ ಇದೆ. ನಮ್ಮ ಶಾಸನಗಳೇನು HYT. ಸೊ ನಾನು ಅದೇ ಹೇಳ್ತೀನಿಲ್ಲ, ಸರ್ ಎಷ್ಟೊಂದು ಶಾಸನ ಇದೆ, ಎಲ್ಲ ಓದಬೇಕಾ ಸರ್ ಅಂತ ನೀವು ಕೇಳ್ಬೋದು. ಬೇಡ ಸರ್, ಎಲ್ಲ ಶಾಸನಗಳನ್ನು ಓದಬೇಡಿ. ಅಟ್ಲೀಸ್ಟ್ ಅಶೋಕನ ಶಾಸನಗಳೇನಿದಾವಲ್ವ ಅದನ್ನು ನೀವು ಓದಲೇಬೇಕು.
ಒಂದಿಷ್ಟು. ಆಮೇಲೆ ಗುಪ್ತರ ಕಾಲದ ಶಾಸನಗಳಿದ್ದಾವೆ, ಅದರಲ್ಲೂ ಚಂದ್ರಗುಪ್ತ ಮತ್ತು ಸಮುದ್ರಗುಪ್ತ ಇವರ ಶಾಸನಗಳನ್ನು ನೀವು ಓದಲೇಬೇಕು. ಬಟ್ ಆಮೇಲೆ ಕರ್ನಾಟಕ ಶಾಸನಗಳು ನೀವು ಓದಲೇಬೇಕು. ಅದು ಬಿಟ್ಟು ಸರ್ ಎಷ್ಟೊಂದು ಶಾಸನಗಳಿದ್ದಾವೆ ಅಂತಂದರೆ ಅವನ್ನೆಲ್ಲನೂ ನೆನಪಿಟ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ಆ ಶಾಸನಗಳನ್ನು ನೀವು PYQ ಆ್ಯಂಗಲಿಂದ ನೆನಪಿಡೋದು ಉತ್ತಮ. ಯಾಕಂದರೆ ಎಲ್ಲ ಶಾಸನಗಳನ್ನು ನೆನಪಿಡೋದು ಕಷ್ಟ. ಆದ್ದರಿಂದ ಏನು ಮಾಡಬೇಕು, PYQ ಆ್ಯಂಗಲಿಂದ ಅದನ್ನು ಮಾಡಿ. ಓಕೆ, ಹಂಗೆ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಸೊ ಇದನ್ನು ನೆನಪಿಟ್ಕೊಳ್ಳಿ. ಓಕೆ, ಅದು ಬಟ್ ಏನು ಮಾಡಬೇಕು, ಶಾಸನ ಅಂದ ತಕ್ಷಣ ಜಸ್ಟ್ ಶಾಸನ ಅಂದರೆ ಅದು ಎಲ್ಲಿದೆ, ಅದರ ವಿಷಯ ಏನು, ಈ ಥರ ನೀವು ನೋಟ್ ಮಾಡಿ ಇಟ್ಕೋಬೇಕು. ಪಟ್ಟಿ ಮಾಡಿ ಇಟ್ಕೊಂಬಿಡಿ, ಶಾಸನ ಎಲ್ಲಿದೆ, ಅದರ ವಿಷಯ ಏನು ಅಂತ ಪಟ್ಟಿ ಮಾಡಿ ಇಟ್ಕೊಂಡ್ರೆ ಇಡೀ ಎಲ್ಲ ಶಾಸನ PYQನ ತೊಗೊಂಡ್ರೆ ಒಂದು 2 ಪೇಜ್ ಆಗುತ್ತೆ. ಇವ್ರು ಗುಪ್ತ ಅಶೋಕ ತೊಗೊಂಡ್ರೆ ಒಂದು ಓವರಾಲ್ ಒಂದು 2 to 3 ಪೇಜಲ್ಲಿ ಮುಗಿದೋಗುತ್ತೆ. ಬಿಕಾಸ್ ಇದು ಹೈ ಈಲ್ಡಿಂಗ್, ದಿಸ್ ಈಸ್ ದಿ ಹೈ ಈಲ್ಡಿಂಗ್. ಇಲ್ಲಿಂದ ಪ್ರಶ್ನೆ ಬರೋ ಚಾನ್ಸಸ್ ಏನಿದೆ ಜಾಸ್ತಿ ಇದೆ. ಇಲ್ಲಿ ನೀವು ಎನರ್ಜಿ ಹಾಕಿ, ಇಲ್ಲಿ ನಿಮ್ಮ ಟೈಮ್ ಇನ್ವೆಸ್ಟ್ ಮಾಡಿ, ಯಾವುದೇ ಲಾಸ್ ಇಲ್ಲ. ಆಯಿತಾ, ಇದು ಇಂಪಾರ್ಟೆಂಟು. ಸೊ ಓಕೆ, ಸೊ ಏನು ಮಾಡ್ತೀವಿ, ಈ ಒಂದು 2ನೇ ಪಾರ್ಟ್, ಈ ಒಂದು ವಿಡಿಯೋದ 2ನೇ ಪಾರ್ಟನ್ನು ನಾವು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಸಿಂಧೂರ ಗ್ರೂಪ್ C ಸ್ಪೆಷಲ್ ಟೆಸ್ಟ್ ಸೀರೀಸನ್ನು ನೀವು ತೊಗೋಬೇಕು ಅಂತಂದರೆ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರನ್ನು ಹಾಕಿದ್ದೀನಿ, ಆ ನಂಬರ್ಗೆ ದಯವಿಟ್ಟು ಕಾಲ್ ಮಾಡಿ. ಓಕೆ, ಸೊ ಕಾಲ್ ಮಾಡಿ ಹಿಂದೆ ಈ ಒಂದು ಟೆಸ್ಟ್ ಸೀರೀಸ್ನ ತೊಗೊಂಡ್ರೆ 1 ವಾರ ನಿಮಗೆ ಓದೋಕ್ಕೆ ಟೈಮ್ ಸಿಗುತ್ತೆ. ಓಕೆ, ಯಾಕಂದರೆ ಟೈಮ್ ತುಂಬ ಕಮ್ಮಿ ಇದೆ, ಲೆಸ್ ದ್ಯಾನ್ 90 ಡೇಸ್. ನಿಮಗೆ ಎಕ್ಸಾಮ್ ಏನಿದೆ 20 ದಿನಗಳಿಗಿಂತ ತುಂಬ ಕಮ್ಮಿ ಕಾಲ ಇದೆ, ಕಮ್ಮಿ ಸಮಯ ಇದೆ. ಆದ್ದರಿಂದ ಟೈಮನ್ನು ವೇಸ್ಟ್ ಮಾಡಿದೆ. ಸೊ ನಾನು ನಮ್ಮದೇ ಟೆಸ್ಟ್ ಸೀರೀಸ್ ತೊಗೊಳ್ಳಿ ಅಂತ ಹೇಳಿದ್ರು ನಿಮಗೆ ಇನ್ಫ್ಲೂಯೆನ್ಸ್ ಮಾಡೋದಾಗುತ್ತೆ. ನೋ, ನಾನು ನಮ್ಮದಂತಲೇ ಹೇಳ್ತಾ ಇಲ್ಲ, ನಮ್ಮದು ಬೇಕಾದರೆ ತೊಗೊಳ್ಳಿ ಅಥವಾ ಯಾವುದಾದ್ರೂ ತೊಗೊಳ್ಳಿ. ಎಷ್ಟೋ ಇನ್ಸ್ಟಿಟ್ಯೂಟ್ಗಳು ಟೆಸ್ಟ್ ಸೀರೀಸ್ ಮಾಡ್ತಾಯಿದ್ದಾರೆ, ಅವ್ರದಾದ್ರೂ ತೊಗೊಳ್ಳಿ, ನಮ್ಮದಾದ್ರೂ ತೊಗೊಳ್ಳಿ, ಒಟ್ಟಿನಲ್ಲಿ ತೊಗೊಂಡು ಚೆನ್ನಾಗಿ ಓದ್ಕೊಳ್ಳಿ. ಅದು ಬಿಟ್ಟು ನಿಮಗೆ ಬೇರೆ ಏನಾದರೂ ಗೈಡೆನ್ಸ್ ಬೇಕಾದರೆ ಸೊ ದಯವಿಟ್ಟು ಆ ನಂಬರಿಗೆ ಕಾಲ್ ಮಾಡಿ. ನೀವು ಟೆಸ್ಟ್ ಸೀರೀಸ್ ತೊಗೊಂಡ್ರೆ ನಾನು ನಿಮ್ಗೆ ರೆಸ್ಪಾನ್ಸ್ ಮಾಡ್ತೀವಿ ಅಂತಂದರೆ ಅದು ನಮ್ಮ ಸ್ವಾರ್ಥ ಆಗುತ್ತೆ, ಆ ಥರ ನಾವು ಮಾಡೋಕ್ಕಾಗಲ್ಲ. ಸೊ ನಿಮ್ಗೆ ಏನೇ ಇದ್ರೂ ಆ ನಂಬರಿಗೆ ಕಾಲ್ ಮಾಡಿ. ನಿಮ್ಮ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಎಕ್ಸಾಮ್ ರಿಲೇಟೆಡ್ ಏನಾದರೂ ಕಷ್ಟ ಅನಿಸಿದರೆ ದಯವಿಟ್ಟು ಕಾಲ್ ಮಾಡಿ. ನಾವು ಎನಿ ಟೈಮ್ ನಿಮಗೆ ಸಜೆಸ್ಟ್ ಮಾಡೋಕ್ಕೆ ನಿಂತಿರ್ತೀವಿ. ಓಕೆ, ಈ ಒಂದು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಶೀಘ್ರದಲ್ಲೇ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.